Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದಿಂದ ಈಗ ಸಚಿವ ಸ್ಥಾನಕ್ಕೆ ಕುತ್ತು ಬಂದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಬಹುತೇಕ ಪತನದ ಅಂಚಿನಲ್ಲಿದೆ. ಸಿಬಿಐಗೆ ಕೇಸ್ ವರ್ಗಾವಣೆ ಬಳಿಕ ಅಚ್ಚರಿಯ ಬೆಳವಣಿಗೆಗಳು ಇಲ್ಲೂ ಕೂಡ ನಡೀತಾ ಇವೆ. ನಾಗೇಂದ್ರ ತಲೆದಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಬೇರೆ ವಿಧಿ ಇಲ್ಲ, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕಾಗತ್ತೆ ಅನ್ನುವಂಥ ಒಂದು ಸೂಚನೆ ನಿನ್ನೆನೆ ನಾಗೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಸಿಎಂ ಅನ್ನುವಂಥದ್ದು ಲಭ್ಯವಾಗಿರುವಂತಹ ಮಾಹಿತಿ. ನಿನ್ನೆ ರಾತ್ರಿ ನಾಗೇಂದ್ರ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರು. ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ. ಅವ್ರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಜಮೀರ್ ಅಹ್ಮದ್ ಖಾನ್ ಕೂಡ ಇದ್ರು ಸಚಿವರು. ಇವತ್ತು ಮಧ್ಯಾಹ್ನದ ವೇಳೆಗೆ ನಾಗೇಂದ್ರ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಪರಿಸ್ಥಿತಿಯನ್ನ ಅವಲೋಕಿಸಿರುವಂತಹ ಸಿಎಂ ರಾಜೀನಾಮೆ ಅನಿವಾರ್ಯ ಅಂತ ಹೇಳಿ ಹೇಳಿದಾರಂತೆ. ಇನ್ನು ಸಭೆಯಲ್ಲಿ ರಾಜೀನಾಮೆ ಅನಿವಾರ್ಯ ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಲಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಏನ್ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿ ತನಿಖೆ ಕೂಡ ನಡೀತಾ ಇದೆ. SIT ಕೂಡ ಫಾರ್ಮ್ ಆಗಿದೆ. ವಿಶೇಷ ತಂಡ ಈಗಾಗಲೇ ಒಂದಷ್ಟು ಜನ ಅಧಿಕಾರಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದೆ. ಹಾಗೆ ಒಂದು ಸುಸೈಡ್ ನೋಟ್ನಲ್ಲಿ ಸಚಿವರು ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಉಲ್ಲೇಖ ಇತ್ತು. ಸೊ ಈಗ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡು ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಮೊದಲ ವಿಕೆಟ್ ಪತನದ ಅಂಚಿನಲ್ಲಿದೆ. ರಾಜೀನಾಮೆ ಅನಿವಾರ್ಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಮನವರಿಕೆ ಮಾಡಿದ್ದಾರಂತೆ ನಾಗೇಂದ್ರ ಅವರಿಗೆ. ಇಲ್ಲ ಅಂದ್ರೆ ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅನ್ನುವಂಥದ್ದು ಅರಿತಿದೆ ಈಗ ಸರ್ಕಾರ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಜಮೀರ್ ಅಹ್ಮದ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಕೇಸ್ಗೆ ಈಗಾಗಲೇ ಸಿಬಿಐ ಎಂಟ್ರಿ ಆಗಿದೆ. ಯಾಕಂದ್ರೆ ಯೂನಿಯನ್ ಬ್ಯಾಂಕ್ನ ವ್ಯವಸ್ಥಾಪಕರು ಈಗಾಗಲೇ ಒಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದಾಗಿ ಒಂದು ಕಡೆಯಿಂದ ಸಿಬಿಐ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಸಹಜವಾಗಿ ಸಿಬಿಐ ಕೈಗೆತ್ಕೊಂಡಿದೆ ಅಂತ ಹೇಳಿದ್ರೆ ಸಚಿವರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಅಕಸ್ಮಾತ್ ಸಚಿವರಾಗಿದ್ಕೊಂಡು ಆಗ ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸೋದು ಅಥವಾ ಅವರನ್ನ ಅರೆಸ್ಟ್ ಏನಾದರೂ ಮಾಡುವಂಥದ್ದು ಸಾಧ್ಯತೆಗಳಾದರೆ ಅದು ಸರ್ಕಾರಕ್ಕೆ ಮುಜುಗರ. ಸೊ ಹಾಗಾಗಿ ಸರ್ಕಾರಕ್ಕೆ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ರಾಜೀನಾಮೆಯನ್ನು ಕೊಡಿಸೋಣ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತೇಳಿ. ಯಾಕಂದರೆ ಮೊನ್ನೆ ಎಲ್ಲ ಮಾತಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಹೇಳುವಾಗ ಯಾರೋ ಅಧಿಕಾರಿ ಹೇಳಿದ್ದಾರೆ, ಇನ್ನೊಬ್ಬ ಯಾರೋ ಹೇಳಿದ್ದಾರೆ ಅಂಥೇಳಿ ಇರುವಂಥ ಆರೋಪ ಇದು. ಅದೇ ಈಶ್ವರಪ್ಪ ಅವ್ರ ಕೇಸಲ್ಲಿ ಹಾಗಿರಲಿಲ್ಲ. ನೇರ ಈಶ್ವರಪ್ಪ ಅವ್ರ ಮೇಲೆ ಆರೋಪ ಆಯಿತು, ಹಾಗಾಗಿ ಅವ್ರು ರಾಜೀನಾಮೆಯನ್ನು ಕೊಡಬೇಕಾಯಿತು. ಬಟ್ ನಾಗೇಂದ್ರ ಅವ್ರ ಮೇಲೆ ಎಲ್ಲೂ ಕೂಡ ನೇರ ಆರೋಪ ಇಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಸಮಜಾಯಿಷಿಯನ್ನು ಕೊಡ್ತಾ ಇದ್ರು. ಬಟ್ ಸ್ಟಿಲ್ ಈಗ ಅರ್ಥ ಆಗಿದೆ ಕರ್ನಾಟಕ ಸರ್ಕಾರಕ್ಕೂ ಕೂಡ, ಬಹುಶಃ ನಾವು ನಾಗೇಂದ್ರ ಅವ್ರ ರಾಜೀನಾಮೆಯನ್ನು ಕೊಡಿಸ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಮುಜುಗರ ಅನುಭವಿಸಬೇಕಾಗತ್ತೆ ಅಂತೇಳಿ. ಬಹುಶಃ ಅದಕ್ಕೋಸ್ಕರ ಅಂತಲೇ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಸಿಎಂ ಕೂಡ ಹೇಳಿದಾರಂತೆ ಈಗ ನಾಗೇಂದ್ರ ಅವರಿಗೆ ನೀವು ರಾಜೀನಾಮೆ ಕೊಡಲೇಬೇಕಾಗತ್ತೆ, ಇದು ಅನಿವಾರ್ಯ ಅಂಥೇಳಿ. ಹಾಗಾಗಿ ಇನ್ನು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ನಾಗೇಂದ್ರ ಅವರನ್ನು ನಾವು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅವರ ಫೋನ್ ನಂಬರ್ಸ್ ಎಲ್ಲವೂ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ. ಸೊ ಸದ್ಯಕ್ಕೆ ನಾಗೇಂದ್ರ ಅವರ ರಿಯಾಕ್ಷನ್ಸ್ ಇಲ್ಲ. ಸೊ ಬಹುಶಃ ಇವತ್ತೇನಾದರೂ ರಾಜೀನಾಮೆ ಕೊಡುವಂಥ ಒಂದು ಸಾಧ್ಯತೆಗಳಿದೆ ಅಂತಲೇ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಕೂಡ ಒಂದು ಗಡುವನ್ನು ನೀಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ. ಇವತ್ತಿನ ತನಕ ಗಡುವನ್ನು ಕೊಟ್ಟಿದ್ದಂಥ ಬಿಜೆಪಿ ಈಗ ಗಡುವು ಮುಕ್ತಾಯವಾಗಿದೆ. ಬಹುಶಃ ಆ ಗಡುವಿಗೋಸ್ಕರನೋ ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡಬೇಕು. ಬಟ್ ಅವ್ರು ರಾಜೀನಾಮೆಯನ್ನು ಕೊಡ್ತಾರಾ ಮಧ್ಯಾಹ್ನದಷ್ಟರಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ಇವತ್ತು ರಾಜ್ಯಪಾಲರಿಗೆ ದೂರು ನೀಡೋದಕ್ಕೂ ಕೂಡ ಬಿಜೆಪಿ ನಿಯೋಗ ಹೊರಡ್ತಾ ಇದೆ. ಸಚಿವ ನಾಗೇಂದ್ರ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಅಂತ ಹೇಳಿ ತೀರ್ಮಾನಿಸಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.